ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ರಕ್ಷಿಸ್ ಕ್ಯಾಪ್ಚರ್ ಚಾನಲ್. ಈಗ ನಾವು ಬಂದಿರುವಂಥದ್ದು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಶರವೂರು. ಇಲ್ಲಿ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ತುಂಬ ಅದ್ದೂರಿಯಾಗಿ ನಡೀತಾ ಇದೆ. 25 ತಾರೀಕಿನಿಂದ ಏಪ್ರಿಲ್ 2 ತಾರೀಕು ತನಕ ನಡೀತಾ ಇದೆ. ನಮಗೆ ರೂಟಲ್ಲಿ ಹೋಗುವಾಗನೇ ತುಂಬ ಚಂದ ಡೆಕೋರೇಷನ್ ಎಲ್ಲ ಮಾಡಿದ್ರು. ಮತ್ತು ದ್ವಾರಗಳಂತೂ ತುಂಬ ಚಂದ ಇತ್ತು. ತುಂಬ ದ್ವಾರಗಳು ಸಿಕ್ಕಿತು ನಮಗೆ. ನಾವೀಗ ರೀಚ್ ಆದ್ವಿ ಈ ದೇವಸ್ಥಾನಕ್ಕೆ. ಹಾಗೆ ಪಾರ್ಕಿಂಗ್ ಮಾಡ್ಲಿಕ್ಕೆಲ್ಲ ತುಂಬ ಜಾಗ ಇದೆ. ಹಾಗೆ ತುಂಬ ಚಂದ ಅದ್ದೂರಿಯಿಂದ ನಡೀತಾ ಇದೆ. ಅಲ್ಲಿ ದೇವಸ್ಥಾನಕ್ಕೆ ಬರ್ಲಿಕ್ಕಿಂತ ಮುಂಚೆನೆ ನಮಗೊಂದು ಸಾಮಾನ್ಯವಾಗಿ ಒಂದು 7-8 ದ್ವಾರ ಸಿಗ್ತದೆ. ಆನಂತರ ಮಹಾದ್ವಾರ ಮೇನ್ ಸಿಗ್ತದಲ್ಲ, ಅದರಿಂದ ಎದುರು ಹೋಗ್ಬೇಕು. ಅಲ್ಲಿ ಎಲ್ಲ ಪಾರ್ಕಿಂಗ್ ಎಲ್ಲ ಚಂದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಹಾಗೆ ಅಲ್ಲಿ ಜನಗಳ ವ್ಯವಸ್ಥೆ ಕೂಡ ತುಂಬ ಚಂದ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದೆಲ್ಲ ಅಲ್ಲಿಗೆ ಬಂದಿರುವಂತಹ ದೇವಸ್ಥಾನಕ್ಕೆ ಬಂದಿರುವಂತಹ ಹಸಿರು ಕಾಣಿಕೆ. ಹಸಿರು ಕಾಣಿಕೆ ಅಂತ ಹೇಳಿದ್ರೆ ಅದರಲ್ಲಿ ಅಕ್ಕಿ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಹಾಗೆ ಮನೆಯಲ್ಲಿ ಆದಂತಹ ತರಕಾರಿಗಳನ್ನೆಲ್ಲ ಕೊಟ್ಟು ಕಳಿಸ್ತಾರೆ ದೇವಸ್ಥಾನಕ್ಕೆ ಅಂತೇಳಿ. ಅಮ್ಮನವರ ದೇವಸ್ಥಾನ ಮಾತ್ರ ವಿಶಾಲವಾಗಿ ಉಂಟು. ಹಾಗೆ ಅಲ್ಲಿ ನಿಮಗೆ ಹೋದರೆ ಸೇವೆಗಳನ್ನು ಮಾಡಿಸ್ಬೋದು. ಹಾಗೆ ಅನ್ನ ಸಂತರ್ಪಣೆ ಕೂಡ ಇದೆ. ಹಾಗೆ ಪ್ರತಿದಿನ ಬೆಳಗ್ಗಿಂದ ಸಂಜೆ ರಾತ್ರಿವರೆಗೆ ಕೂಡ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಹಾಗೆ ನೀವು ಕೂಡ ಒಮ್ಮೆ, ಇದು ಆಲಂಕಾರು ಪ್ಲೇಸ್ ಶರವೂರಿನಲ್ಲಿರುವಂಥ ದೇವಸ್ಥಾನ, ನೀವು ಕೂಡ ಬನ್ನಿ. ಹಾಗೆ ಇದು ಮಾರ್ಚ್ 25 ತಾರೀಕಿನಿಂದ ಸ್ಟಾರ್ಟ್ ಆದ್ದು ಏಪ್ರಿಲ್ 2 ಗುರುವಾರ ತನಕ ನಡೀತಾ ಇದೆ. ಎಲ್ಲರೂ ಸಹ ಬನ್ನಿ. ನೆಕ್ಸ್ಟ್ ದಿನ ಇದು ಸಂಜೆಯಿಂದ ಕಂಟಿನ್ಯೂ ಮಾಡಿದ್ದೇನೆ ಲಾಗನ್ನು. ಹಾಗೆ ನಮಗೆ ಈಗ ಸಂಜೆಗೆ ನಾವು ಕನ್ನ ಚಹಾ ಕುಡಿಯೋದು ಸಂಜೆ. ಹಾಗೆ ಇದು ನಮ್ಮ ಕಡೆ ತಿಂಡಿ ಮನೆಯಲ್ಲೇ ಮಾಡ್ತಾರೆ. ಹಾಗೆ ಅಪ್ಪ ಅಲ್ಲಿಂದ ತಿಂಡಿ ತಗೊಂಬಂದಿದ್ರು, ಚಕ್ಕುಲಿ ಮತ್ತು ಮಿಕ್ಸರ್. ಅಲ್ಲಿ ಬೇರೆ ಬೇರೆ ಟೈಪಿನ ತಿಂಡಿ ಮಾಡ್ತಾರೆ. ನಾವು ಬೇರೆ ಬೇರೆ ಥರದ್ದು ತರ್ತೇವೆ. ಈ ಸಲ ತಂದದ್ದು. ಹಾಗೆ ಈಗ ನಮ್ಮ ಮಿನ್ನುವನ್ನು ನೋಡಿ ಅಂತೆ ಹೊರಗಡೆ ಮಲಗಿದ್ದಾನೆ. ಅವನಿಗೆ ತುಂಬ ಸೆಕೆ. ಹಾಗೆ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಮಲ್ಲಿಗೆ ಆಗ್ತದೆ. ಒಂದು ಮಂಗಳೂರು ಮಲ್ಲಿಗೆ, ಹಾಗೆ ಇನ್ನೊಂದು ಗುಂಡು ಮಲ್ಲಿಗೆ. ಹಾಗೆ ಇದನ್ನೆಲ್ಲ ಕಟ್ಟಿ ನಿಮಗೆ ತೋರಿಸ್ತೇನೆ. ಹಾಗೆ ಕಟ್ಟಲಿಕ್ಕೆ ಬಾಳೆ ಹಗ್ಗವನ್ನು ಇಟ್ಕೊಂಡು ಬಂದಿದ್ದೇನೆ. ಹಾಗೆ ಇದು ಮಂಗಳೂರು ಮಲ್ಲಿಗೆ ನೋಡಿ, ಇದು ಗುಂಡು ಮಲ್ಲಿಗೆ, ಅದಷ್ಟು ಸರಿಯಾಗಲಿಲ್ಲ. ಹಾಗೆ ಇದು ನೋಡಿ, ಇದು ಕದಳಿ ಬಾಳೆಹಣ್ಣು. ಯಾರಿಗೆಲ್ಲ ಕದಳಿ ಬಾಳೆಹಣ್ಣು ಇಷ್ಟ ಅವರೆಲ್ಲ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಇನ್ನು ಇವತ್ತಿನ ಲಾಗನ್ನು ಮುಗಿಸೋದು. ಹಾಗೆ ಯಾರ್ದೆಲ್ಲ ಕಂಬಳ ಫೇವ್ರೆಟ್ ಅವರೊಂದು ಕಮೆಂಟ್ ಮಾಡಿ. ಇನ್ನು ಕಂಬಳ ನೋಡ್ಕೊಂಡು ಮಲಗೋದು. ಹಾಗೆ ಎಲ್ಲರೂ ಶೇರ್, ಸಪೋರ್ಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ರಾಮ್ ರಾಮ್.